ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಕೇಬಲ್ ನೆಟ್ವರ್ಕ್ ಮುಖಾಂತರ ಧ್ಯಾನ ಜ್ಞಾನದ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನೆಲ್. ಮೂಡಬಿದ್ರೆಯಲ್ಲಿ ಫೆಬ್ರವರಿ 3ರಂದು ಲೋಕಾರ್ಪಣೆಯಾದ ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಪೊಲೀಸ್ ತರಬೇತಿ ಸಿಬ್ಬಂದಿಯವರಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ ಕಾರ್ಯಕ್ರಮ. ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಬಳ್ಳಾರಿ ಮತ್ತು ರಾಮನಗರದಲ್ಲಿ ನಡೆಯುತ್ತಿರುವ ಉಚಿತ ಧ್ಯಾನ ಜ್ಞಾನ ತರಗತಿಗಳು. ದಾವಣಗೆರೆಯ ಕೆಎಸ್ಎಸ್ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ ತರಗತಿ. ಶಂಕರಹಟ್ಟಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ಧ್ಯಾನ ಶಿಕ್ಷಣ. ಮೈಸೂರಿನ ಸುತ್ತೂರು ಮಠದ ಜಾತ್ರಾ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೀಡಿದ ಉಚಿತ ಧ್ಯಾನ ಜ್ಞಾನ ತರಗತಿಗಳು. ಲಕ್ಷ್ಮೇಶ್ವರ ತಾಲೂಕಿನ ಅಕ್ಕ ಮಹಾದೇವಿಯ ದೇವಸ್ಥಾನದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಪಿಎಂಸಿ ಕನ್ನಡ ಚಾನೆಲ್ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೇಬಲ್ ನೆಟ್ವರ್ಕ್ ಮುಖಾಂತರ ಪಿಎಸ್ಎಸ್ಎಂನ ಆಧ್ಯಾತ್ಮಿಕ ಪರಿಮಳವನ್ನು ಹರಡುತ್ತಿದೆ. ಪಿಎಂಸಿ ಕನ್ನಡ ಚಾನೆಲ್ 1 ಲಕ್ಷ ಯೂಟ್ಯೂಬ್ ಚಂದಾದಾರನ್ನೊಳಗೊಂಡು ಎಲ್ಲ ಕನ್ನಡಿಗರಿಗೆ ಸರಿಯಾದ ಧ್ಯಾನ ಜ್ಞಾನ ಮಾರ್ಗವನ್ನು ತೋರಿಸುತ್ತಾ ಕರ್ನಾಟಕ ರಾಜ್ಯವನ್ನು ಧ್ಯಾನ ಕರ್ನಾಟಕ ಮತ್ತು ಸುವರ್ಣ ಕರ್ನಾಟಕವನ್ನಾಗಿ ಮಾಡಲು ನಿರಂತರ ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ಪಿರಮಿಡ್ ಮಾಸ್ಟರ್ಗಳಾದ ವಿರೂಪಾಕ್ಷಿ ಮತ್ತು ಉಮಾಶಂಕರ್ ಅವರು ವಿಸ್ತಾರ ಕನ್ನಡ ನ್ಯೂಸ್ ಮತ್ತು ರಿಪಬ್ಲಿಕ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗಳಿಗೆ ಭೇಟಿ ನೀಡಿದ್ದರು. ವಿಸ್ತಾರ ಕನ್ನಡ ನ್ಯೂಸ್ ಚಾನೆಲ್ ಮುಖ್ಯ ಎಡಿಟರ್ ಆದ ಹರೀಶ್ ನಾಗರಾಜ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ ಆದ ಹರೀಶ್ ಬಾಬುರವರಿಗೆ ಪಿಎಂಸಿ ಕನ್ನಡ ಚಾನೆಲ್ನ ಕಾರ್ಯಕ್ರಮಗಳನ್ನು ತೋರಿಸುತ್ತಾ ಆಧ್ಯಾತ್ಮಿಕ ಸೇವೆಗಾಗಿ ನಿರ್ಮಾಣಗೊಂಡ ಪಿಎಂಸಿ ಕನ್ನಡ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಹಾಗೂ ಪಿಎಂಸಿ ಕನ್ನಡ ಬ್ರೋಚರ್ ಮತ್ತು ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯನ್ನು ನೀಡಿದರು. ಪಿಎಂಸಿ ಕನ್ನಡ ಚಾನೆಲ್ ಮಾಡುತ್ತಿರುವ ಸೇವೆಯನ್ನು ನೋಡಿದ ಹರೀಶ್ ನಾಗರಾಜ್ ಅವರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಪಿಎಂಸಿ ಕನ್ನಡ ಚಾನೆಲ್ಗೆ ನಾವು ಸಹಕರಿಸುತ್ತಾ ಧ್ಯಾನ ಸೇವೆ ಮಾಡುತ್ತೇವೆಂದು ಶುಭ ಹಾರೈಸಿದರು. ನಂತರ ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನೆಲ್ ಜನರಲ್ ಮ್ಯಾನೇಜರ್ಗಳಾದ ವೆಂಕಟೇಶ್ ಬಾಬು ಮತ್ತು ನಾರಾಯಣ್ ಅವರು ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಇಂತಹ ಅದ್ಭುತ ಆಧ್ಯಾತ್ಮಿಕ ಚಾನೆಲ್ ಪಿಎಂಸಿ ಕನ್ನಡ ಚಾನೆಲ್ಗೆ ನಾವು ಸಹಕರಿಸುತ್ತೇವೆಂದು ಪ್ರೋತ್ಸಾಹಿಸಿ ಶುಭ ಹಾರೈಸಿದರು. ಹೀಗೆ ಹಲವಾರು ಕೇಬಲ್ ನೆಟ್ವರ್ಕ್ ಸದಸ್ಯರು ಪಿಎಂಸಿ ಕನ್ನಡ ಚಾನೆಲ್ ಅನ್ನು ತಮ್ಮ ತಮ್ಮ ಕೇಬಲ್ ನೆಟ್ವರ್ಕ್ಗಳಲ್ಲಿ ಪ್ರಸಾರ ಮಾಡುವ ಮೂಲಕ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್ ನಿರ್ಮಾಣದಲ್ಲಿ ಭಾಗಿಯಾಗುತ್ತಿದ್ದಾರೆ. ಈ ಒಂದು ದೈವ ಕಾರ್ಯಕ್ಕೆ ಸಹಕರಿಸುತ್ತಿರುವ ಪಿರಮಿಡ್ ಮಾಸ್ಟರ್ ಉಮಾಶಂಕರ್ ಮತ್ತು ಎಲ್ಲ ಕೇಬಲ್ ನೆಟ್ವರ್ಕ್ ಆಪರೇಟರ್ಗಳಿಗೆ ಪಿಎಂಸಿ ಕನ್ನಡ ಚಾನೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾದ ಸುರೇಶ್ ಕಲ್ಬುರ್ಗಿ ಮತ್ತು ಪ್ರದೀಪ್ ಪಡುಚೂರಿಯವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದಾರೆ. ಮೂಡಬಿದ್ರೆಯಲ್ಲಿ ಫೆಬ್ರವರಿ 3ರಂದು ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಯಾಯಿತು. ಶ್ರೀಮತಿ ಭಾರತಿ ಶೆಟ್ಟಿಯವರ ನೇತೃತ್ವದಲ್ಲಿ ಫೆಬ್ರವರಿ 3ರಂದು ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಮೂಡಬಿದ್ರೆ ಸಾರ್ವಜನಿಕರ ಧ್ಯಾನ ಸಾಧನೆಗಾಗಿ ನಿರ್ಮಾಣಗೊಂಡ ಈ ಧ್ಯಾನ ಕೇಂದ್ರವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕೆಂದು ಸಂಘಟಕರು ತಿಳಿಸಿದರು. ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಎಲ್ಲರೊಂದಿಗೆ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಮಹತ್ವ, ಪಿರಮಿಡ್ ಶಕ್ತಿಯ ಕುರಿತು ವಿವರಿಸುತ್ತಾ ಪಿಎಂಸಿ ಕನ್ನಡ ಚಾನೆಲ್ಗೆ ಸಹಕರಿಸುವ ಮೂಲಕ ಧ್ಯಾನ ಪ್ರಚಾರ ಮತ್ತಷ್ಟು ಬೇಗ ಆಗುತ್ತದೆ ಎಂದು ತಿಳಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಸಂಸ್ಥಾಪಕರಾದ ಕೃಷ್ಣಪ್ಪರವರು ರಾಮನಗರ ಜಿಲ್ಲೆಯಾದ್ಯಂತ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಕೃಷ್ಣಪ್ಪ ಅವರು ಬ್ರಹ್ಮಶ್ರೀ ಪತ್ರಿಜಿಯವರ ಮಹಾ ಸಂಕಲ್ಪವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್ ಮತ್ತು
ಸಸ್ಯಾಹಾರ ಜಗತ್ ನಿರ್ಮಾಣದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಪೊಲೀಸ್ ತರಬೇತಿ ಸಿಬ್ಬಂದಿಯವರಿಗೆ ಉಚಿತ ಧ್ಯಾನ ಶಿಕ್ಷಣ ಶಿಬಿರಗಳನ್ನು ನೀಡುತ್ತಾ ತರಬೇತಿ ಅಭ್ಯರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಬೆಂಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಪಿರಮಿಡ್ ಮಾಸ್ಟರ್ಗಳನ್ನು ಈ ಧ್ಯಾನ ಶಿಬಿರಗಳಿಗೆ ಆಹ್ವಾನಿಸಿ ಎಲ್ಲರೂ ಧ್ಯಾನ ಮಾಡುತ್ತಾ ಸರಿಯಾದ ರೀತಿಯಲ್ಲಿ ಆನಂದದಿಂದ ಹೇಗೆ ಜೀವಿಸಬೇಕೆಂದು ತಿಳಿಸುತ್ತಿದ್ದಾರೆ. ಪಿರಮಿಡ್ ಮಾಸ್ಟರ್ ಆದ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಬಳ್ಳಾರಿ ಮತ್ತು ರಾಮನಗರದಲ್ಲಿ ಉಚಿತ ಧ್ಯಾನ ಜ್ಞಾನ ತರಗತಿಗಳು ನಡೆಯುತ್ತಿವೆ. ಪ್ರತಿ ಭಾನುವಾರ ಬಳ್ಳಾರಿಯ ಸದಾನಂದ ಯೋಗಿ ಪಿರಮಿಡ್ ಮತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರಗಳಿಗೆ ಕೃಷ್ಣಪ್ಪ ಮತ್ತು ತಂಡದವರು ಪಿರಮಿಡ್ ಮಾಸ್ಟರ್ಗಳನ್ನು ಆಹ್ವಾನಿಸಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಈ ಸಾಮೂಹಿಕ ಧ್ಯಾನದಲ್ಲಿ ಭಾಗವಹಿಸಿ ಧ್ಯಾನ, ಪಿರಮಿಡ್ ಶಕ್ತಿ ಮತ್ತು ಸಸ್ಯಾಹಾರದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆಯನ್ನು ಆಯೋಜಿಸಲಾಗುತ್ತಿದೆ. ದಾವಣಗೆರೆಯ ಕೆಎಸ್ಎಸ್ ಶಾಲಾ ವಿದ್ಯಾರ್ಥಿಗಳಿಗೆ ಪಿರಮಿಡ್ ಮಾಸ್ಟರ್ ಮಾರುತಿ ರಾಮ್ ಅವರು ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಿದರು. ಫೆಬ್ರವರಿ 3ರಂದು ಪಿರಮಿಡ್ ಮಾಸ್ಟರ್ಗಳಾದ ಮಾರುತಿ ರಾಮ್, ವೀರೇಶ್, ಸೀತಾಲಕ್ಷ್ಮಿ ಮತ್ತು ಸುದರ್ಶನ್ ಅವರು ದಾವಣಗೆರೆಯ ಕೆಎಸ್ಎಸ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿದರು. ಸುಮಾರು 400 ವಿದ್ಯಾರ್ಥಿಗಳೊಂದಿಗೆ ಶಾಲಾ ಸಿಬ್ಬಂದಿಯವರು ಸಹ ಸಾಮೂಹಿಕವಾಗಿ ಧ್ಯಾನದಲ್ಲಿ ಭಾಗವಹಿಸಿ ಧ್ಯಾನದ ಮಹತ್ವವನ್ನು ಅನುಭವಪೂರ್ವಕವಾಗಿ ತಿಳಿದುಕೊಂಡರು. ಧ್ಯಾನದ ನಂತರ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಏಕಾಗ್ರತೆ, ಮಾನಸಿಕ ಶಾಂತಿ, ನೆನಪಿನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಪಡೆಯಬಹುದೆಂದು ವಿವರಿಸಲಾಯಿತು. ಶಾಲಾ ಶಿಕ್ಷಕರು ಇಂತಹ ಅದ್ಭುತ ಧ್ಯಾನ ತರಗತಿಯನ್ನು ನೀಡಿದ ಮಾರುತಿ ರಾಮ್ ಮತ್ತು ವೀರೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನಿಂದ ಪ್ರತಿದಿನ ವಿದ್ಯಾರ್ಥಿಗಳಿಂದ ಧ್ಯಾನ ಮಾಡಿಸುತ್ತೇವೆಂದು ಹೇಳಿದರು. ಶಂಕರಹಟ್ಟಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಧ್ಯಾನ ಕೇಂದ್ರ ಸಂಸ್ಥಾಪಕರಾದ ರಂಗಣ್ಣ ಅವರ ನೇತೃತ್ವದಲ್ಲಿ ವಿಶಾಲಾಕ್ಷಿಯವರು ಅನೇಕ ಉಚಿತ ಧ್ಯಾನ ಜ್ಞಾನ ತರಗತಿಗಳನ್ನು ಆಯೋಜಿಸುತ್ತಾ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಶಂಕರಹಟ್ಟಿಯ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ಪ್ರತಿ ಶನಿವಾರ ಆನಾಪಾನಸತಿ ಧ್ಯಾನ ಮಾಡುತ್ತಾ ತಮ್ಮ ವಿದ್ಯಾರ್ಥಿ ಜೀವನವನ್ನು ಅದ್ಭುತವಾಗಿ ರೂಪಿಸಿಕೊಳ್ಳುತ್ತಿದ್ದಾರೆ. ಮೈಸೂರಿನ ಸುತ್ತೂರು ಮಠದ ಜಾತ್ರಾ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತ ಧ್ಯಾನ ತರಗತಿಗಳನ್ನು ಆಯೋಜಿಸಲಾಯಿತು. ಮೈಸೂರಿನ ಪಿಎಸ್ಎಸ್ಎಂ ಮಾಸ್ಟರ್ಗಳಾದ ಚನ್ನಬಸವ, ಶ್ರೀಮತಿ ಅನಿತಾ, ನವ್ಯಶ್ರೀ ಮತ್ತು ಅನೇಕ ಮಾಸ್ಟರ್ಗಳ ಸಹಕಾರದಿಂದ ಸುತ್ತೂರು ಮಠದ ಜಾತ್ರಾ ಸಂದರ್ಭದಲ್ಲಿ ಧ್ಯಾನ ಮಳಿಗೆಯನ್ನು ಹಾಕಿ ಎಲ್ಲರಿಗೂ ಕರಪತ್ರಗಳನ್ನು ಹಂಚುತ್ತಾ ಧ್ಯಾನ ಪ್ರಚಾರ ಮತ್ತು ಧ್ಯಾನಾಭ್ಯಾಸವನ್ನು ಮಾಡಿಸಿದರು. ಇದರಲ್ಲಿ ಸಾರ್ವಜನಿಕರು, ಪೊಲೀಸ್ ಇಲಾಖೆಯವರು ಮತ್ತಿತರ ಗಣ್ಯರು ಭಾಗವಹಿಸಿ ಧ್ಯಾನ ಮಾಡಿ ಧ್ಯಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತಾ ಧ್ಯಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿದರು. ಲಕ್ಷ್ಮೇಶ್ವರ ತಾಲೂಕಿನ ಅಕ್ಕಮಹಾದೇವಿಯ ದೇವಸ್ಥಾನದಲ್ಲಿ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಫೆಬ್ರವರಿ 4ರಂದು ಮಧ್ಯಾಹ್ನ 12 ಗಂಟೆಗೆ ಅಕ್ಕಮಹಾದೇವಿಯ ದೇವಸ್ಥಾನದಲ್ಲಿ ಕದಳಿ ಮಹಿಳಾ ವೇದಿಕೆ, ಶರಣ ಸಾಹಿತ್ಯ ಪರಿಷತ್ ಹಾಗೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಹಯೋಗದೊಂದಿಗೆ ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಡಾಕ್ಟರ್ ಸುಮಂಗಳ ಸಾಲಿಮಠ ಅವರು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಾಮೂಹಿಕ ಧ್ಯಾನದ ನಂತರ ಧ್ಯಾನ ಏಕೆ ಮಾಡಬೇಕು, ಧ್ಯಾನದಿಂದಾಗುವ ಲಾಭಗಳು, ಪಿರಮಿಡ್ ಧ್ಯಾನ, ಪಿರಮಿಡ್ನ ಉಪಯೋಗಗಳು, ಧ್ಯಾನ ವ್ಯವಸಾಯ, ಧ್ಯಾನ ಮಹಿಳೆ, ಯುವಕರು ಧ್ಯಾನ ಏಕೆ ಮಾಡಬೇಕು, ಹೀಗೆ ಹಲವಾರು ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರು ಶ್ರೀಮತಿ ನಿರ್ಮಲಾ ಜಿ ಅರಳಿ ಇವರು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಲಕ್ಷ್ಮೇಶ್ವರದ ಪಿರಮಿಡ್ ಮಾಸ್ಟರ್ ಆದ ಶ್ರೀ ಸುಭಾಷ್ ಚಂದ್ರ ಓದುನವರ, ಶ್ರೀ ಯಲ್ಲಪ್ಪ, ಪ್ರಮೋದ್, ಶ್ರೀ ಪ್ರಭು ಅಣ್ಣೆಪ್ಪನವರ, ಶ್ರೀಮತಿ ಪೂರ್ಣಿಮಾ ಅಣ್ಣೆಪ್ಪನವರ,
ಮತ್ತು ಬಸವರಾಜ್ ಅವರು ಅತಿಥಿ ಸ್ಥಾನಗಳನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧ್ಯಾನಿಗಳು ಪುಸ್ತಕಗಳನ್ನು, ಪಿರಮಿಡ್ಗಳನ್ನು ಖರೀದಿಸಿ ಎಲ್ಲರೂ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನೀಡಿದ ಹುಬ್ಬಳ್ಳಿ ಪಿರಮಿಡ್ ಮಾಸ್ಟರ್ಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.